ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಜೈಲಲ್ಲಿದ್ದ ಭಾರತದ ಅತಿ ಹಳೆಯ ಪ್ರೈವೇಟ್ ಏರ್ಲೈನ್ಸ್ ಕಂಪನಿ ಜೆಟ್ ಏರ್ವೇಸ್ ಸಂಸ್ಥಾಪಕ ನರೇಶ್ ಗೋಯಲ್ಗೆ ಕಡೆಗೂ ರಿಲೀಫ್ ಸಿಕ್ಕಿದೆ. 106 ಕೋಟಿ ರೂಪಾಯಿ ಹಗರಣ ಮಾಡಿದ್ದ ನರೇಶ್ ಗೋಯಲ್ ಕಳೆದ ವರ್ಷ ಜೈಲು ಪಾಲಾಗಿದ್ರು. ಆರೋಗ್ಯ ಸಮಸ್ಯೆ ಕಾರಣವನ್ನು ಒಡ್ಡಿ ಹಲವು ಬಾರಿ ಬೇಲ್ ಕೊಡುವಂತೆ ಕೋರ್ಟ್ಗೆ ಕೇಳಿಕೊಂಡಿದ್ರು. ಆದರೆ ಇಡಿ ಈ ಅರ್ಜಿಗಳ ವಿರುದ್ಧ ಫೈಟ್ ಮಾಡ್ತಾನೆ ಬಂದಿತ್ತು. ಆದರೆ ಈಗ ಕಡೆಗೂ ನರೇಶ್ ಗೋಯಲ್ಗೆ ಮಧ್ಯಂತರ ಬೇಲ್ ಸಿಕ್ಕಿದೆ. ಹಾಗಿದ್ರೆ ಏನಿದು ಮನಿ ಲಾಂಡ್ರಿಂಗ್ ಕೇಸ್? ಏರ್ಲೈನ್ಸ್ ಕಂಪನಿ ಕಟ್ಟಿದ ವ್ಯಕ್ತಿ ಅಕ್ರಮದಲ್ಲಿ ಭಾಗಿಯಾಗಿ ಸಿಕ್ಕಾಕೊಂಡಿದ್ದು ಹೇಗೆ, ಜೈಲಿಗೆ ಹೋಗಿದ್ದು ಹೇಗೆ, 26 ವರ್ಷ ಏವಿಯೇಷನ್ ಸೆಕ್ಟರ್ ಅನ್ನೇ ಡಾಮಿನೇಟ್ ಮಾಡಿದ್ದ ಸಂಸ್ಥೆ ನೆಲ ಕಚ್ಚಿದ್ದು ಹೇಗೆ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆತನಕ ಮಿಸ್ ಮಾಡದೆ ನೋಡಿ. ದೇಶ ಬಿಡೋಕೆ ಪ್ರಯತ್ನ ಪಟ್ಟಿದ್ದ ಗೋಯಲ್, ಸ್ನೇಹಿತರೆ, 2019 ಮೇನಲ್ಲಿ ದುಬೈಗೆ ಹೊರಟಿದ್ದ ಎಮಿರೇಟ್ಸ್ ವಿಮಾನ ಏನೇನು ಮುಂಬೈನಿಂದ ಟೇಕ್ ಆಫ್ ಆಗೋಕೆ ರೆಡಿಯಾಗಿತ್ತು. ಆದರೆ ರನ್ವೇ ಕಡೆಗೆ ಹೋಗ್ತಾ ಇದ್ದ ವಿಮಾನವನ್ನು ವಾಪಸ್ ಪಾರ್ಕಿಂಗ್ ಬೇಗೆ ತಗೊಂಡು ಬನ್ನಿ ಅಂತ ಪೈಲಟ್ಗೆ ಆರ್ಡರ್ ಬಂದಿತ್ತು. ಫಸ್ಟ್ ಕ್ಲಾಸ್ ಸೀಟ್ನಲ್ಲಿದ್ದ ನರೇಶ್ ಗೋಯಲ್ ಹಾಗೂ ಅನಿತಾ ಗೋಯಲ್ರನ್ನ ಇಮಿಗ್ರೇಷನ್ ಅಧಿಕಾರಿಗಳು ವಿಮಾನದಿಂದ ಕೆಳಗಿಳಿಸಿದ್ರು. ಅಲ್ಲದೆ ನೀವಿಬ್ರು ದೇಶ ಬಿಡಕ್ಕೆ ಆಗಲ್ಲ ಅಂತ ಹೇಳಿದ್ರು. 2.5 ದಶಕಗಳ ಕಾಲ ಭಾರತದ ಏವಿಯೇಷನ್ ಸೆಕ್ಟರ್ ರೂಲ್ ಮಾಡಿದ್ದ ಗೋಯಲ್ಗೆನೆ ಶಾಕ್ ಬಡಿದಿತ್ತು. 30,000 ಕೋಟಿಗೂ ಹೆಚ್ಚಿನ ಹೊರೆ. ಸ್ನೇಹಿತರೆ, ಹಲವು ವರ್ಷಗಳಿಂದ ಸಾಲದಲ್ಲಿದ್ದ ಜೆಟ್ ಏರ್ವೇಸ್ ಇಂಡಿಯಾ ಲಿಮಿಟೆಡ್ ಅಥವಾ JIL 2019 ಏಪ್ರಿಲ್ನಲ್ಲಿ ತನ್ನ 26 ವರ್ಷಗಳ ಏವಿಯೇಷನ್ ಜರ್ನಿಗೆ ಬ್ರೇಕ್ ಹಾಕಿತು. ಸಂಸ್ಥೆಯ ಅಕೌಂಟ್ ಖಾಲಿಯಾಗಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಇದ್ದಿದ್ದರಿಂದ ಬ್ಯಾಂಕ್ಗಳೆಲ್ಲ ಈ ಏರ್ಲೈನ್ಸ್ಗೆ ಬಾಗಿಲು ಹಾಕಿದ್ವು. ಶಾಕಿಂಗ್ ವಿಚಾರ ಅಂದರೆ 2019 ಆರಂಭದಲ್ಲಿ ಜೆಟ್ ಏರ್ವೇಸ್ 119 ವಿಮಾನಗಳನ್ನು ಮ್ಯಾನೇಜ್ ಮಾಡ್ತಾ ಇತ್ತು. ಆದರೆ 3 ತಿಂಗಳಲ್ಲಿ ಸಂಸ್ಥೆಯ ಕಾರ್ಯಾಚರಣೆ ಸ್ಟಾಪ್ ಆಗೋಯ್ತು. 2004ರಲ್ಲಿ 44% ಮಾರ್ಕೆಟ್ ಶೇರ್ ಹೊಂದಿದ್ದ ಏರ್ಲೈನ್ಸ್ 2019ರಲ್ಲಿ ಲ್ಯಾಂಡ್ ಆದಮೇಲೆ ಮತ್ತೆ ಟೇಕ್ ಆಫ್ ಆಗಲೇ ಇಲ್ಲ. ಮಾರ್ಕೆಟ್ ಡೈನಾಮಿಕ್ಸ್ಗೆ ಅಡಾಪ್ಟ್ ಆಗೋಕ್ಕಾಗದೆ, ಜೊತೆಗೆ ಹಲವು ತಪ್ಪು ನಿರ್ಧಾರಗಳಿಂದ 2018 ಹೊತ್ತಿಗೆ ಸುಮಾರು 8,500 ಕೋಟಿ ರೂಪಾಯಿ ಸಾಲ ಮಾಡಿಕೊಂಡಿತ್ತು. ಜೊತೆಗೆ ಏರ್ಲೈನ್ಸ್ ಪಾಲುದಾರರು, ನೌಕರರ ಬಾಕಿ ಬರೋಬ್ಬರಿ 25,000 ಕೋಟಿ ರೂಪಾಯಿ ಇತ್ತು. ಅಡ್ವಾನ್ಸ್ ಬುಕಿಂಗ್ನ 3,500 ಕೋಟಿ ರೂಪಾಯಿ ಕೂಡ ಬಾಕಿ ಉಳಿಸ್ಕೊಂಡಿದ್ರು. ಏರ್ಲೈನ್ಸ್ ವಿರುದ್ಧ ಕೆನರಾ ಬ್ಯಾಂಕ್ ಕೇಸ್. ಸ್ನೇಹಿತರೆ, ಜೆಟ್ ಏರ್ವೇಸ್ಗೆ ಅತಿ ದೊಡ್ಡ ಪೆಟ್ಟು ಕೊಟ್ಟಿದ್ದು ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ಗೆ 538 ಕೋಟಿ ರೂಪಾಯಿ ವಂಚನೆಯಾಗಿದೆ ಅಂತ ಗೊತ್ತಾಯಿತು. 2023 ಮೇನಲ್ಲಿ ಕೆನರಾ ಬ್ಯಾಂಕ್ ಕೇಸ್ ಆಧರಿಸಿ ಜೆಟ್ ಏರ್ವೇಸ್, ನರೇಶ್ ಗೋಯಲ್, ಪತ್ನಿ ಅನಿತಾ ಗೋಯಲ್ ಹಾಗೂ ಸಂಸ್ಥೆಯ ಕೆಲ ಅಧಿಕಾರಿಗಳ ವಿರುದ್ಧ CBI FIR ಫೈಲ್ ಮಾಡಿತ್ತು. ಏರ್ಲೈನ್ಸ್ಗೆ ಲೋನ್ ಮೂಲಕ 848.86 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ಈ ಪೈಕಿ 538 ಕೋಟಿಗಳನ್ನು ವಾಪಸ್ ಮಾಡಿಲ್ಲ ಅಂತ ಕೆನರಾ ಬ್ಯಾಂಕ್ ಕೇಸ್ ಹಾಕಿತ್ತು. ಜೊತೆಗೆ ಲೋನ್ ಅಗ್ರಿಮೆಂಟ್ ಅನ್ನು ಕೂಡ ಏರ್ಲೈನ್ಸ್ ಬ್ರೇಕ್ ಮಾಡಿದೆ. ಅಗ್ರಿಮೆಂಟ್ ಪ್ರಕಾರ ಏರ್ಲೈನ್ಸ್ ನೌಕರರಿಗೆ ಸಂಬಳ ಕೊಡೋದು, ಫೋನ್ ಬಿಲ್, ವಾಹನಗಳ ಖರ್ಚುಗಳಂತ ವೈಯಕ್ತಿಕ ಕಾರಣಗಳಿಗೆ ಲೋನ್ ಹಣವನ್ನು ಬಳಸಿಕೊಡುವಂತಿರಲಿಲ್ಲ. ಆದರೆ ಸುಮಾರು 403 ಕೋಟಿ ಹಣವನ್ನು ಏರ್ಲೈನ್ಸ್ ಈ ರೀತಿಯ ವಿವಿಧ ಖರ್ಚುಗಳನ್ನು ಭರಿಸೋಕೆ ಬಳಸಿತ್ತು. ಸೇಲ್ಸ್ ಏಜೆಂಟ್ಗಳಿಗೆ ಕಮಿಷನ್ ಕೊಡೋದು, ನಷ್ಟದಲ್ಲಿರೋ ಸಬ್ಸಿಡರಿ ಕಂಪನಿಗಳಿಗೆ ಸಾಲ ಕೊಡೋಕೆ ಬಳಸಿತ್ತು. ಜೊತೆಗೆ ಕಂಪನಿಯ ಫೊರೆನ್ಸಿಕ್ ಆಡಿಟ್ ರಿಪೋರ್ಟ್ನಲ್ಲಿ JILನ ಫಂಡ್ಸ್ ಅನ್ನು ಬಳಸಿ 1,410 ಕೋಟಿ ಹಣವನ್ನು ಬೇರೆ ಕಂಪನಿಗಳ ಸಾಲ ತೀರಿಸೋಕೆ ಯೂಸ್ ಮಾಡಲಾಗಿದೆ ಅಂತ ಹೇಳಿತ್ತು. ಭಾರತ ಸೇರಿ ವಿದೇಶಗಳಲ್ಲಿರೋ ಜನರಲ್ ಸೇಲ್ಸ್ ಏಜೆಂಟ್ ಅಥವಾ GSAಗಳ ಖರ್ಚುಗಳಿಗೆ ಕಮಿಷನ್ ರೂಪದಲ್ಲಿ ಈ ಹಣವನ್ನು ಬಳಸಲಾಗಿದೆ ಅಂತ ಹೇಳಿತ್ತು. JIL ಫಂಡ್ಗಳನ್ನು ಗೋಯಲ್ ಹಾಗೂ ಕುಟುಂಬ ತಮ್ಮ ವೈಯಕ್ತಿಕ ಖರ್ಚುಗಳಿಗೆ ಬಳಸಿದ್ದಾರೆ. GSAಗಳ ಮೂಲಕ ಮನಿ ಲಾಂಡ್ರಿಂಗ್ ಮಾಡಲಾಗಿದೆ ಅನ್ನೋ ಆರೋಪ ಇದೆ ಇಲ್ಲಿ. ಯಾಕಂದರೆ GSAಗಳು ಏರ್ಲೈನ್ಸ್ಗೆ ಯಾವುದೇ ಆದಾಯವನ್ನು ಜನರೇಟ್ ಮಾಡಿಲ್ಲ. ಅಲ್ಲದೆ JIL ಬಿಟ್ಟರೆ ಯಾವುದೇ ದೇಸಿ ಏರ್ಲೈನ್ಸ್ ಸಂಸ್ಥೆ ಈ GSAಗಳನ್ನು, ಜನರಲ್ ಸೇಲ್ಸ್ ಏಜೆಂಟ್ಗಳನ್ನು ನೇಮಿಸಿಲ್ಲ. ಇಂಡಿಗೋ ಬಳಿ ಇದ್ರೂ ಕೂಡ ಆಮೇಲೆ ಅದನ್ನು ಅವರು ರದ್ದು ಮಾಡಿದ್ರು. ಜೊತೆಗೆ ಜೆಟ್ ಲೈಟ್ ಇಂಡಿಯಾ ಲಿಮಿಟೆಡ್ ಅನ್ನೋ ಸಂಸ್ಥೆ ಮೇಲೆ ಹೂಡಿಕೆ ಮಾಡೋ ಕಾರಣವನ್ನು ಹೇಳಿ ಕಂಪನಿಗೆ ಫಂಡಿಂಗ್ ಒದಗಿಸೋ ನೆಪದಲ್ಲಿ ಲೋನ್ ಹಣವನ್ನು ಸೋರಿಕೆ ಮಾಡಲಾಗಿದೆ ಅನ್ನೋ ಆರೋಪ ಇದೆ. 2013ರಲ್ಲಿ ಜೆಟ್ ಏರ್ವೇಸ್ ಅಕ್ವೈರ್ ಮಾಡಿಕೊಂಡಿದ್ದ ಏರ್ ಸಹಾರಾ ಕಂಪನಿಗೆ ಜೆಟ್ ಲೈಟ್ ಅಂತ ಹೆಸರನ್ನು ಕೊಡಲಾಗಿತ್ತು. ಈ ಕಂಪನಿಯನ್ನು ಅಕ್ವೈರ್ ಮಾಡಿಕೊಳ್ಳುವಾಗಲೇ ಬೋರ್ಡ್ ಮೆಂಬರ್ಸ್ ವಿರೋಧ ವ್ಯಕ್ತಪಡಿಸಿದರು. ಈ ಕಂಪನಿ ಜೆಟ್ ಏರ್ವೇಸ್ಗೆ ದುಬಾರಿಯಾಗುತ್ತೆ ಅಂತ ಹೇಳಿದರು. ಆದರೆ ನರೇಶ್ ಗೋಯಲ್ ಇದಕ್ಕೆ ಜಗ್ಗದೆ ಏರ್ಲೈನ್ಸ್ ಅನ್ನು ಅಕ್ವೈರ್ ಮಾಡಿಕೊಂಡಿದ್ರು. ನಿರೀಕ್ಷೆಯಂತೆ ಈ ಕಂಪನಿ ಜೆಟ್ ಏರ್ವೇಸ್ಗೆ ಮುಳ್ಳಾಯಿತು. ಈ ನಿಯಮ ಉಲ್ಲಂಘನೆ, ವಂಚನೆ ಆರೋಪಗಳ ಆಧಾರದ ಮೇಲೆ CBI ಕೇಸ್ ದಾಖಲಿಸಿಕೊಂಡಿತ್ತು. ಸಿಡಿಲು ಗುಡುಗು ಬಂದ ಮೇಲೆ ಮಳೆ ಬರೋ ಹಾಗೆ ಯಾವುದೇ ತನಿಖಾ ಸಂಸ್ಥೆ ಒಬ್ಬ ವ್ಯಕ್ತಿ ಅಥವಾ ಕಂಪನಿ ವಿರುದ್ಧ ತನಿಖೆ ನಡೆಸಿದ್ರೆ ಅದರ ಹಿಂದೆ ಜಾರಿ ನಿರ್ದೇಶನಾಲಯ ಕೂಡ ಅಖಾಡಕ್ಕಿಳಿಯೋ ಸಾಧ್ಯತೆ ಕ್ರಿಯೇಟ್ ಆಗುತ್ತೆ. ಈ ಕೇಸ್ನಲ್ಲೂ ED ಎಂಟ್ರಿ ಕೊಟ್ಟು PMLA ಅಥವಾ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಗೋಯಲ್ರನ್ನ ಅರೆಸ್ಟ್ ಮಾಡಿತ್ತು. ವಂಚನೆ, ಪಿತೂರಿ, ನಂಬಿಕೆ ಉಲ್ಲಂಘನೆಗಳ ಕ್ರಿಮಿನಲ್ ಕೇಸ್ಗಳ ಅಡಿಯಲ್ಲಿ ಹಾಗೂ ಮನಿ ಲಾಂಡ್ರಿಂಗ್ ಕೇಸಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾದರು.
ಜೈಲಿನಲ್ಲೂ ನಿಲ್ಲದ ಗೋಯಲ್ ಇಡಿ ಫೈಟ್. ನರೇಶ್ ಗೋಯಲ್ ಜೈಲಿಗೆ ಹೋದ್ಮೇಲೆ ಕ್ಯಾನ್ಸರ್ನಿಂದಾಗಿ ಮತ್ತೆ ಬೇಲ್ಗಾಗಿ ಹೋರಾಟ ಶುರುವಾಯಿತು. ಫೆಬ್ರವರಿಯಲ್ಲಿ ಅವರಿಗೆ ಕ್ಯಾನ್ಸರ್ ಇರೋ ವಿಚಾರ ರಿವೀಲ್ ಆಯಿತು. ಆದರೆ ಅದಕ್ಕಿಂತ ಮೊದಲೇ ಜನವರಿಯಲ್ಲಿ ಬೇಲ್ ಅರ್ಜಿ ವಿಚಾರಣೆ ವೇಳೆ 75 ವರ್ಷದ ಗೋಯಲ್ ಕಣ್ಣೀರು ಹಾಕಿದ್ರು. ಆರೋಗ್ಯ ಸಮಸ್ಯೆಗಳಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದೀನಿ, ಜೈಲಲ್ಲೇ ನಾನು ಸತ್ತರೆ ವಾಸಿ, ನನಗೆ ಯಾವುದೇ ಹೋಪ್ಸ್ ಇಲ್ಲ ಅಂತ ಜಡ್ಜ್ ಮುಂದೆ ಕೈ ಮುಗಿದು ಅಳಲು ತೊಡ್ಕೊಂಡಿದ್ರು. ಇನ್ನು ಅವರ ಪತ್ನಿ ಅನಿತಾ ಗೋಯಲ್ಗೂ ಕ್ಯಾನ್ಸರ್ ಇದ್ದು ಅವರು ಕೆಲವೇ ತಿಂಗಳು ಬದುಕಿರ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಇದೇ ಕಾರಣದಿಂದ ಗೋಯಲ್ ನಿರಂತರವಾಗಿ ಬೇಲ್ಗಾಗಿ ಫೈಟ್ ಮಾಡಿದ್ರು. ಅಲ್ಲದೆ ಆಗಲೇ ಹೇಳಿದ ಹಾಗೆ ಇದೇ ಕೇಸ್ನಲ್ಲಿ ಗೋಯಲ್ ಅವರ ಪತ್ನಿ ಅನಿತಾ ಗೋಯಲ್ ಕೂಡ ನವೆಂಬರ್ನಲ್ಲಿ ಅರೆಸ್ಟ್ ಆಗಿದ್ರು. ಆದರೆ ಅವರ ವಯಸ್ಸು ಹಾಗೂ ಮೆಡಿಕಲ್ ಕಂಡೀಷನ್ನಿಂದಾಗಿ ಅರೆಸ್ಟ್ ಆದ ದಿನದಂದೇ ಅವರಿಗೆ ಬೇಲ್ ಸಿಕ್ಕಿತ್ತು. ಆದರೆ ಕಳೆದ ಫೆಬ್ರವರಿಯಲ್ಲಿ ವಿಶೇಷ ನ್ಯಾಯಾಲಯ ನರೇಶ್ ಗೋಯಲ್ಗೆ ಬೇಲ್ ನಿರಾಕರಿಸಿ ನಿಮ್ಮ ಆಯ್ಕೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಅವಕಾಶ ಕೊಟ್ಟಿತ್ತು. ಆದರೆ ಮತ್ತೆ ಗೋಯಲ್ ಮಾನವೀಯ ಕಾರಣಗಳಿಂದ ಬೇಲ್ ಕೊಡುವಂತೆ ಬಾಂಬೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ ಹಲವು ಕಂಡೀಷನ್ ಹಾಕಿ 2 ತಿಂಗಳ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ. ಕೋರ್ಟ್ಗೆ 1 ಲಕ್ಷ ರೂಪಾಯಿ ಶ್ಯೂರಿಟಿ ಕಟ್ಟಬೇಕು, ವಿಶೇಷ ನ್ಯಾಯಾಲಯದ ಪರ್ಮಿಷನ್ ಇಲ್ಲದೆ ಮುಂಬೈ ಬಿಡೋ ಹಾಗಿಲ್ಲ, ಪಾಸ್ಪೋರ್ಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಕಂಡೀಷನ್ ಹಾಕಿ ಬೇಲ್ ಕೊಡಲಾಗಿದೆ. ಇಡಿ ಪ್ರತಿರೋಧದ ನಡುವೆಯೂ ಗೋಯಲ್ ಅವರ ಮಾನಸಿಕ ಆರೋಗ್ಯವೂ ಸರಿಯಿಲ್ಲದ ಕಾರಣದಿಂದ PMLAನ ಸೆಕ್ಷನ್ 45(1) ಅಡಿಯಲ್ಲಿ ಬೇಲ್ ಕೊಡಲಾಗಿದೆ. ಇದೇ ವೇಳೆ ಬೇಲ್ ಮೇಲೆ ಇಮಿಡಿಯೇಟ್ ಆಗಿ ರಿಲೀಸ್ ಆಗೋಕೆ ಗೋಯಲ್ ಕ್ಯಾಶ್ ಬೇಲ್ ಅರ್ಜಿ ಹಾಕಿದ್ರು. ಅಂದರೆ ಒಂದಷ್ಟು ಹಣವನ್ನು ಡೆಪಾಸಿಟ್ ಮಾಡಿ ಆದಷ್ಟು ಬೇಗ ರಿಲೀಸ್ ಆಗೋದು. ಈ ಅರ್ಜಿಯನ್ನು ಕೋರ್ಟ್ ರಿಜೆಕ್ಟ್ ಮಾಡಿದೆ. ಇನ್ನೆರಡು ದಿನಗಳಲ್ಲಿ ಗೋಯಲ್ ರಿಲೀಸ್ ಆಗ್ತಾರೆ. ಅವರಿಗೆ ವಿಪಲ್ ಸರ್ಜರಿ ಅಂದರೆ ಸಣ್ಣ ಕರಳು, ಪ್ಯಾಂಕ್ರಿಯಾಸ್ ಹಾಗೂ ಪಿತ್ತರಸನಾಳಗಳಿಗೆ ಸಂಬಂಧಪಟ್ಟ ಸರ್ಜರಿಯನ್ನು ಸಜೆಸ್ಟ್ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಆದರೆ ಸದ್ಯ ಅವರ ಪತ್ನಿಯ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ನಲ್ಲಿರೋದ್ರಿಂದ ಗೋಯಲ್ ಕಿಮೋಥೆರಪಿಗಷ್ಟೇ ಒಳಗಾಗ್ತಾರೆ ಸದ್ಯಕ್ಕೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ಎಮರ್ಜ್ ಆಗಬೇಕಾಗಿದೆ. ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು, ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು, ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು.